ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ನಿನ್ನೆ 30 ರೂಪೀಸ್ ಆಗಿತ್ತು ಈರುಳ್ಳಿ ರೇಟು 1 kgಗೆ. ಸೊ ಇವತ್ತು ಎಷ್ಟಾಗಿರಬಹುದು ಅಂತ ಹೇಳಿ ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 14/6/2025 ಶನಿವಾರ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ನಾಳೆ ಯಶವಂತಪುರ ಮಾರ್ಕೆಟು ರಜೆ ಇದೆ, ಸಂಡೇ. ಸೊ ನಾಳೆ ಯಾರು ಯಶವಂತಪುರ ಮಾರ್ಕೆಟ್ಗೆ ಬರೋಕ್ಕೆ ಹೋಗಬೇಡಿ. ಸೊ ಇವತ್ತು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಫಸ್ಟಿಗೆ ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ 10 ರೂಪಾಯಿ kg ಇದೆ. 10 ರೂಪೀಸ್ ಪರ್ kg. ನಿಮಗಿದು 1 ಕ್ವಿಂಟಲ್ಗೆ 1000 ರೂಪಾಯಿ ಆಗುತ್ತೆ. ನೋಡಬಹುದು, ಈರುಳ್ಳಿನ ನೀವು ಗಮನಿಸಬೇಕಾಗತ್ತೆ. ಯಾವ ಕ್ವಾಲಿಟಿಲಿದೆ, ಚೆನ್ನಾಗಿ ಡ್ರೈ ಆಗಿದೆಯಾ, ಬಿಗ್ ಸೈಜ್, ಸ್ಮಾಲ್ ಸೈಜ್ ಎಲ್ಲದೂ ನೀವು ನೋಡ್ಕೊಬೇಕಾಗತ್ತೆ. ಇದು 11 ರೂಪಾಯಿ kg ಇದೆ, 1100 ರೂಪಾಯಿ ಪರ್ ಕ್ವಿಂಟಲ್ ಆಗುತ್ತೆ. ನೋಡಬಹುದು, ಚಿಕ್ಕ ಸೈಜಲ್ಲಿದ್ದಾವೆ, ಆದ್ರೂ ಕೂಡ 11 ರೂಪಾಯಿಗೆ 1 kg ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ 13 ರೂಪಾಯಿ kg ಇದೆ, 1 ಕ್ವಿಂಟಲ್ಗೆ 1300 ರೂಪಾಯಿ ಆಗುತ್ತೆ. ನಿನ್ನೆ ಸೇಮ್ ರೇಟ್ ಇತ್ತು. ನೋಡಬಹುದು, ನಿನ್ನೆಗೂ ಮತ್ತು ಇವತ್ತಿಗೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೀವು ನೋಡ್ಕೊಳ್ಬಹುದು. ಇವತ್ತು ಈ ಈರುಳ್ಳಿಗೆ 17 ರೂಪಾಯಿ kg ಇದೆ, 1700 ರೂಪಾಯಿಗೆ 1 ಕ್ವಿಂಟಲ್ ಆಗುತ್ತೆ. ನೋಡಬಹುದು, ನೀವು ಈರುಳ್ಳಿನ ಗಮನಿಸಬೇಕಾಗತ್ತೆ. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ 18 ರೂಪಾಯಿ kg ಇದೆ, 1 ಕ್ವಿಂಟಲ್ಗೆ 1800 ರೂಪಾಯಿಗೆ 1 ಕ್ವಿಂಟಲ್ ಸಿಗ್ತಾ ಇದೆ. ಸೊ ಈರುಳ್ಳಿ ನೋಡ್ತಿರುವಂತಹ ರೈತರು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿನ ಗಮನಿಸ್ಕೊಂಡು ನೀವು ಸೋಮವಾರ ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿನ ತರಬಹುದು. ಇದು 19 ರೂಪಾಯಿ kg ಇದೆ, 1 ಕ್ವಿಂಟಲ್ಗೆ 1900 ರೂಪಾಯಿ ಆಗುತ್ತೆ. ಸೊ ಏನೇ ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೋದು. ನೀವು ಜಾಸ್ತಿ ಬೆಳೆದಿದ್ದರೆ ನಿಮಗೆ ವೆಹಿಕಲ್ ಇಲ್ಲ ಅಂದ್ರೂ ಕೂಡ ಕಳಿಸ್ಕೊಡ್ತೀವಿ. ಇದು 23 ರೂಪಾಯಿ kg ಇದೆ, 1 ಕ್ವಿಂಟಲ್ಗೆ 2300 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ನೋಡಬಹುದು, ಈರುಳ್ಳಿನ ಗಮನಿಸಬೇಕಾಗತ್ತೆ. ಯಾವ ಕ್ವಾಲಿಟಿಲಿ ಇದ್ದಾವೆ, ಎಷ್ಟು ಡ್ಯಾಮೇಜ್ ಇದ್ದಾವೆ, ಎಷ್ಟು ಫ್ರೆಶ್ ಆಗಿದ್ದಾವೆ ಅನ್ನೋದನ್ನ ನೀವು ಗಮನಿಸ್ಕೊಂಡು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇದು ಕೂಡ 23 ರೂಪಾಯಿಗೆ 1 kg ಸಿಗ್ತಾ ಇದೆ, 1 ಕ್ವಿಂಟಲ್ಗೆ 2300 ರೂಪೀಸ್ ಆಗುತ್ತೆ. ನೋಡಬಹುದು, ಈರುಳ್ಳಿನ ಗಮನಿಸ್ಕೋಬೇಕಾಗತ್ತೆ. ನೀವು ನೋಡಿಕೊಂಡು ನೀವು ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಂಡು ಹೋಗಬಹುದು. ಗ್ರಾಹಕರಾಗಿದ್ದರೆ, ರೈತರಾಗಿದ್ದರೆ ತಗೊಬಂದು ಮಾರಬಹುದು. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 22 ರೂಪಾಯಿ kg ಇದೆ, 22 ರೂಪೀಸ್ ಪರ್ kg ಇದು ನಡೀತಾ ಇದೆ. 1 ಕ್ವಿಂಟಲ್ಗೆ 2200 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ನೋಡಬಹುದು, ಈರುಳ್ಳಿನ ನೀವು ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು. ರೈತರು ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇದು 24 ರೂಪಾಯಿ ಪರ್ kg ನಡೀತಾ ಇದೆ, 1 ಕ್ವಿಂಟಲ್ಗೆ 2400 ರೂಪೀಸ್ ನಿಮಗೆ ಸಿಗ್ತಾ ಇದೆ. ಪ್ರತಿ 1 kgಗೂ 24 ರೂಪಾಯಿ ಆಗುತ್ತೆ. 1 ಕ್ವಿಂಟಲ್ಗೆ 2400 ರೂಪೀಸು ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. 2400 ರೂಪಾಯಿಗೆ 1 ಕ್ವಿಂಟಲ್ ಸಿಗುತ್ತೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟು. ನೋಡಬಹುದು, ನೀವು ಇವತ್ತಿನ ಮಾರ್ಕೆಟ್ನಲ್ಲಿ 24, 25, 26 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ. ಆದರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಈರುಳ್ಳಿ ಯಾವ ಕ್ವಾಲಿಟಿಲಿ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ, ನಿಮ್ಮ ಊರು ಯಾವುದು, ನಿಮ್ಮ ಹತ್ರ ಎಷ್ಟು ಕ್ವಿಂಟಲ್ ಇದೆ, ಎಷ್ಟು ಚೀಲಗಳಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಂಬರ್ ಕೂಡ ಮೆನ್ಷನ್ ಮಾಡಿ ಕಮೆಂಟಲ್ಲಿ. ಸೊ ನಾವು ಫಾಲೋ ಅಪ್ ಮಾಡ್ತೀವಿ. ಹಾಗೆಯೇ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನಲ್ಲಿ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ, ಹಾಗೆ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿ ನೋಡೋದಾದರೆ, ಬೆಸ್ಟ್ ಕ್ವಾಲಿಟಿಲಿ ಇರುವಂತಹ ಈರುಳ್ಳಿಗೆ 1800 ರೂಪಾಯಿಂದ 2600 ರೂಪಾಯಿ ತನಕ ನಡೀತಾ ಇದೆ. 18 ರೂಪಾಯಿಂದ 26 ರೂಪಾಯಿ ತನಕನೂ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ನೋಡ್ಬೋದು, 1800 ರೂಪಾಯಿಂದ 2600 ರೂಪಾಯಿ ತನಕ. ಇವಾಗ ಆವರೇಜ್ ಕ್ವಾಲಿಟಿಲಿರುವಂತಹ ಈರುಳ್ಳಿಗೆ, ಅದರಲ್ಲಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 2000ದಿಂದ 2100 ರೂಪಾಯಿ ತನಕ ನಡೀತಾ ಇದೆ. ಮುಕ್ಕಾಲು 1900 ರೂಪಾಯಿಂದ 2000 ರೂಪಾಯಿ ತನಕ ನಡೀತಾ ಇದೆ. ಮೀಡಿಯಮ್ಮು 1700 ರೂಪಾಯಿಂದ 1800 ರೂಪಾಯಿ ತನಕ ನಡೀತಾ ಇದೆ. ಗೋಲ್ಟಾ 1300 ರೂಪಾಯಿಂದ 1400 ರೂಪಾಯಿ ತನಕ ನಡೀತಾ ಇದೆ. ಗೋಲ್ಟಿ 1100 ರೂಪಾಯಿಂದ 1200 ರೂಪಾಯಿ ತನಕ ನಡೀತಾ ಇದೆ. ಹಾಗೆಯೇ ಮಿಕ್ಸ್ ತರುವಂಥದ್ದಕ್ಕೆ 500 ರೂಪಾಯಿಂದ 1200 ರೂಪಾಯಿ ತನಕ ನಡೀತಾ ಇದೆ. ಅದರಲ್ಲಿ ಬಿಜಾಪುರದ ಈರುಳ್ಳಿಗೆ 800 ರೂಪಾಯಿಂದ 2100 ರೂಪಾಯಿ ತನಕ ನಡೀತಾ ಇದೆ. ಹಾಗೆ ಬೀಟ್ ಈರುಳ್ಳಿಗೆ 1200 ರೂಪಾಯಿಂದ 2600 ರೂಪಾಯಿ ತನಕ ನಡೀತಾ ಇದೆ. ನಗರ್ ಈರುಳ್ಳಿಗೆ 1200 ರೂಪಾಯಿಂದ 2300 ರೂಪಾಯಿ ತನಕ ನಡೀತಾ ಇದೆ. ಸಂಗಮ್ನೇರ್ ಈರುಳ್ಳಿಗೆ 1500 ರೂಪಾಯಿಂದ 2400 ರೂಪಾಯಿ ತನಕ ನಡೀತಾ ಇದೆ. ಹಾಗೆ ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1800 ರೂಪಾಯಿಂದ 2200 ರೂಪಾಯಿ ತನಕ ನಡೀತಾ ಇದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ ಮೇಲೆ ಇರುವಂತಹ ರೇಟು ಇದಾಗಿದೆ. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ. ಹೆಲ್ಪ್ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರೈತರು ಈ ವಿಡಿಯೋ ನೋಡ್ತಾ ಇರೋರು ನಿಮ್ಮ ಹತ್ರ ಎಷ್ಟು ಚೀಲ ಈರುಳ್ಳಿ ಇದೆ, ಹಾಗೇನೆ ಎಷ್ಟು ಕ್ವಿಂಟಲ್ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ ನಿಮ್ಮ ನಂಬರ್ ಕೂಡ ಮೆನ್ಷನ್ ಮಾಡಿ ಕಮೆಂಟ್ ಮೂಲಕ
ಮೂಲಕ ತಿಳಿಸ್ಕೊಡಿ. ರೈತರು ನೀವು ಕೂಡ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇವಾಗ ನಾವು ಅರೈವಲ್ಸ್ನ ನೋಡೋಣ. ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 51,438 ಬ್ಯಾಗ್ಸ್ ಬಂದಿದೆ. 155 ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ. ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಅರೈವಲ್ಸು ಜಾಸ್ತಿ ಬಂದಿದೆ ನೋಡಬಹುದು ನೀವು. ನಿನ್ನೆ ಅರೈವಲ್ಸ್ ಕೂಡ ಕಡಿಮೆ ಬಂದಿತ್ತು, ಹಾಗೆಯೇ ರೇಟ್ ಕೂಡ ಜಾಸ್ತಿ ಇತ್ತು. ನಿನ್ನೆ 30 ರೂಪೀಸ್ಗೆ ಹೋಗಿತ್ತು ಈರುಳ್ಳಿ ರೇಟು, ಆದರೆ ಇವತ್ತು 26 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಅದ್ರ ಜೊತೆಗೆ ರೈತರು ಯಾವುದೇ ರೀತಿಯ ಡೌಟ್ ಇಲ್ಲದೇ ನೀವು ಧೈರ್ಯವಾಗಿ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಯಾಕಂದರೆ ನಾವು ಏನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಲ್ವ, ಅದೇ ಪರ್ಟಿಕ್ಯುಲರ್ ಅಮೌಂಟೇ ಇವತ್ತಿನ ದಿನದ್ದು ರೇಟ್ ಆಗಿರುತ್ತೆ. ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ನೀವು ಧೈರ್ಯವಾಗಿ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹೆಲ್ಪ್ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನಮ್ಮ ವಾಟ್ಸಪ್ ಲಿಂಕನ್ನು ನೀವು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆದರೆ ಎವ್ರಿ ವಿಡಿಯೋಗಳು 9 o'clock ಒಳಗಡೆ ನಿಮಗೆ ಸಿಗುತ್ತೆ. ನೀವು ಚೆಕ್ ಮಾಡ್ಬೋದು. ಅಮೌಂಟ್ ಕೂಡ ಮೆನ್ಷನ್ ಮಾಡಿರ್ತೀವಿ. ನಿಮಗೆ ಬೇಕಾಗಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿನ ನೀವು ಕೊಂಡ್ಕೊಳ್ಬಹುದು. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.